ಹಾಯ್ ಗೆಳೆಯರೇ, ಇದು ಒಂದು ವಿಶೇಷವಾದ ಕತೆ. ಒಂದು ಗ್ರಾಮದಲ್ಲಿ ಒಬ್ಬ ಗುರು ಹತ್ರ ತುಂಬ ಪ್ರೀತಿಯಿಂದ ವಿಶೇಷವಾಗಿ ಕಾಣಿಸ್ತಿರುವ ಈ ಕುದುರೆ ಭಾಳ ಮುದ್ದಾದ ಕುದುರೆ. ಇದು ನೋಡೋಕ್ಕೆ ಸಾಕಷ್ಟು ಜನ ಕುದುರೆಯನ್ನು ನೋಡೋಕ್ಕೆ ಬರ್ತಾ ಇರ್ತಾರೆ. ಎಲ್ಲ ಗ್ರಾಮಸ್ಥರಿಗೆ ತಿಳಿತಿದೆ ಭಾಳ ವಿಶೇಷವಾದ ಇದು ಕುದುರೆ ಅಂತ. ಇದು ತಿಳಿದು ಒಂದು ಮಂತ್ರಿ ಮಹಾರಾಜನಿಗೆ ಹೇಳ್ತಾನೆ, ಒಂದು ಗ್ರಾಮದಲ್ಲಿ ಭಾಳ ಅದ್ಭುತವಾದ ಕುದುರೆ ಇದೆ ಅಂತ. ಅದು ಹುಡ್ಕೊಂಡು ರಾಜ ಬರ್ತಾನೆ, ನನಗೆ ಆ ಕುದುರೆಯನ್ನು ಕೊಡಿ, ನಿಮಗೆ ಬಂಗಾರ ಕೊಡ್ತೀನಿ, ಊರುಗಳು ಕೊಡ್ತೀನಿ ಅಂದರು. ಆದರೆ ಗುರು ಹೇಳ್ತಾನೆ, ನಾನು ಕುದುರೆಯನ್ನು ಕೊಡಲ್ಲ, ಅದು ನನ್ನ ಪ್ರಾಣ. ಆಗ ಗ್ರಾಮಸ್ಥರೆಲ್ಲ ಅವ್ರಿಗೆ ಬೈತಾರೆ, ನೀವು ಅಷ್ಟೆಲ್ಲ ದುಡ್ಡು ಕೊಡ್ತೀವಂದ್ರು, ಊರು ಕೊಡ್ತೀವಂದ್ರೂ ಬೇಡ ಅಂತ ಹೇಳಿದ್ರಿ, ನೀವೆಲ್ಲ ತುಂಬ ತಪ್ಪು ಮಾಡಿದ್ದೀರಿ, ಅನುಭವಿಸ್ತೀರಾ. ರಾಜ್ಯವನ್ನು ಕೊಟ್ಟರು ಬೇಡ ಅಂತ ಹೇಳಿದರು, ಧಿಕ್ಕಾರ ಮಾಡಿದೆ. ಅವರ ಮಾತೆಲ್ಲ ಕೇಳಿ ಗುರುವಿಗೆ ಸುಮ್ಮನೆ ಇವರೇನೋ ಹೇಳ್ತಿದ್ದಾರೆ, ಆದರೆ ಅವ್ರಿಗೆ ಹೇಳ್ತಾರೆ, ಜಡ್ಜ್ ಮಾಡಬೇಡಿ ನೀವು. ಆದ ನಂತರ ಸ್ವಲ್ಪ ದಿನ ಆದ ನಂತರ ಕುದುರೆ ಅದು ಅವರ ಗುರುಗಳಿಂದ ದೂರ ಹೋಗಿಬಿಡ್ತಿದೆ. ಅದು ಭಾಳ ದುಃಖ ಆಗ್ತದೆ ಗುರುಗೆ. ಎಲ್ಲಿಗೆ ಹೋಗಬೇಕು ಅಂತ ಅದು ಒಂಟಿಯಾಗಿ ಕಾಡಲ್ಲಿ ಪ್ರಯಾಣ ಮಾಡುತ್ತೆ. ಹಾಗೆ ಡೀಪಲ್ಲಿ ಹೋಗ್ತದೆ. ತದನಂತರ ಮತ್ತೆ ಗ್ರಾಮಸ್ಥರಿಗೆ ತಿಳಿದು ಅವ್ರು ಮತ್ತೆ ಅವರ ಹತ್ರ ಪುನಃ ಬರ್ತಾರೆ. ನೋಡಿ, ಆ ದಿನವೇ ಕೊಟ್ಟಿದ್ದರೆ ರಾಜನಿಗೆ ಬಂಗಾರ, ಊರು ಏನು ಬೇಕೋ ಅವೆಲ್ಲ ಸಿಗ್ತಾಯಿತ್ತು. ಆದರೆ ನೀವು ದುಡ್ಡು ತೊಗೊಂಡಿಲ್ಲ, ಬಂಗಾರನೂ ತೊಗೊಂಡಿಲ್ಲ, ಯಾವ ರಾಜ್ಯನೂ ತೊಗೊಂಡಿಲ್ಲ, ನೀವು ಈ ಥರ ಎಲ್ಲ ಮಾಡಿ ಮತ್ತೆ ನಿಮ್ಮ ಕುದುರೆನೂ ಹೋಗ್ಬಿಡ್ತು ಅಂತ. ಮತ್ತು ಪುನಃ ಗುರು ಅವೆಲ್ಲ ಕೇಳಿ ಇವರಿಗೆ ಎಷ್ಟು ಸಾರಿ ಹೇಳಿದರೆ ಅರ್ಥ ಆಗಲ್ಲ, ಪದೇ ಪದೇ ಇದೇ ಹೇಳ್ತಾರೆ, ಜಡ್ಜ್ ಮಾಡಬೇಡಿ ನೀವು ಯಾವುದಕ್ಕೂ ಯಾರಿಗೂ. ಕಾಡಲ್ಲಿ ಹೋಗಿದ್ದ ಆ ಕುದುರೆ ಜೊತೆಗೆ 10 ಕುದುರೆಗಳನ್ನು ಕರೆದು ಊರಿಗೆ ಬರುತ್ತೆ. ಆ ಗುರು ಜೊತೆ ಆ ಸಾಂಗತ್ಯ, ಆ ಪ್ರೀತಿ, ವಿಶ್ವಾಸ, ಆ ಕರುಣೆ ನೋಡಿದ ಕುದುರೆ 10 ಕುದುರೆಗಳಿಗೆ ತಗೊಂಡು ಬಂದು ಗುರು ಜೊತೆ ಅದು ಒಂದಾಗಿರ್ತವೆ. ಅದನ್ನು ಕಂಡಿರುವ ಗ್ರಾಮಸ್ಥರು ಮತ್ತೆ ಪುನಃ ಅವ್ರ ಮನೆಗೆ ಬಂದು, ನೀವೇ ಗುರೂಜಿ ಅದೃಷ್ಟವಂತರು, ಎಷ್ಟು ಭಾಗ್ಯ ನಿಮ್ಮದು, ಒಂದು ಕುದುರೆ ಹೋಗಿದೆ ಅಂದ್ಕೊಂಡಿದ್ದೀವಿ, ಆದರೆ 10 ಕುದುರೆ ನಿಮ್ಮ ಮನೆಗೆ ಬಂದಿದ್ದಾವೆ, ನೀವೇ ಭಾಗ್ಯಶಾಲಿ. ಆಗ ಗುರು ಹೇಳಿದರು, ನಿಮಗೆ ಎಷ್ಟು ಸಾರಿ ಹೇಳಿದರೆ ಅರ್ಥ ಆಗ್ತಾ ಇಲ್ಲ, ಯಾರ ವಿಷಯಕ್ಕೂ ಜಡ್ಜ್ ಮಾಡಬೇಡಿ, ಪ್ಲೀಸ್ ಜಡ್ಜ್ ಮಾಡಬೇಡಿ ಅಂತ ಶಕ್ತಿಶಾಲಿಯಾದ ಕುದುರೆಯನ್ನು ಏರಿದ ಗುರೂಜಿ ಮಗನನ್ನು ನೋಡಿ ಗ್ರಾಮಸ್ಥರೆಲ್ಲ ತುಂಬ ಆನಂದದಿಂದ ಖುಷಿಯಾಗಿ ಪಡ್ತಾ ಇರ್ತಾರೆ. ಅಷ್ಟರಲ್ಲೇ ಆ ಕುದುರೆಯಿಂದ ಆ ಮಗು ಕೆಳಗಡೆ ಬಿದ್ದು ಕಾಲನ್ನು ಮುರ್ಕೊಳ್ತದೆ. ಅದದ್ದು ನೋಡಿದ್ದ ಜನಗಳೆಲ್ಲ ಮತ್ತೆ ಗುರೂಜಿ ಹತ್ರ ಓಡಿ, ನೀವು ತುಂಬ ದುರದೃಷ್ಟವಂತರು, ಆ ಕುದುರೆ ಬೇಡ ಅಂದರೆ ಕೂಡ ಆ ಕುದುರೆಯಿಂದ ನಿಮ್ಮ ಮಗ ಕೆಳಗೆ ಬಿದ್ದಿದ್ದಾನೆ, ಅಂತ ಮತ್ತೆ ಗುರೂಜಿ ಅದೇ ಮಾತೇ ಹೇಳ್ತಾರೆ. ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಯುದ್ಧ ನಡೆಯಬೇಕಾದರೆ ಸೈನಿಕರ ಅಗತ್ಯವಿದೆ ಅಂತ ಹೇಳಿ ಊರೂರದಲ್ಲಿ ಎಲ್ಲ ಯುವಕರಿಗೆ, ಹುಡುಗಿಯವರಿಗೆ ಎಲ್ಲರಿಗೆ ಸೈನಿಕರ ಥರ ತಯಾರು ಮಾಡಿ ಯುದ್ಧಕ್ಕಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಗುರು ಮಗ ಕಾಲು ಮುರ್ಕೊಂಡಿದ್ದಾನಂತ ಹೇಳಿ ಅವ್ರಿಗೆ ಬಿಟ್ಟು ಹೋಗ್ತಾರೆ. ಅಷ್ಟರಲ್ಲೇ ಮತ್ತೆ ಊರಿನ ಜನ ಬಂದು, ನೀವು ಎಷ್ಟು ಅದೃಷ್ಟವಂತರು, ಎಷ್ಟು ಭಾಗ್ಯವಂತರು, ನಿಮ್ಮ ಮಗಗೆ ಬಿಟ್ಟೋಗಿದ್ದಾರೆ, ಕಾರ್ ಮುರಿದೋಗಿದೆ ಅಂತ ಹೇಳಿ. ಆಗ ಗುರು ಹೇಳ್ತಾರೆ, ಏನೇ ಆಗಲಿ ಎಲ್ಲ ಒಳ್ಳೆಯದಕ್ಕೆ ಆಗ್ತದೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಆಗ್ತದೆ, ಆದರೆ ನಾವು ದುಡುಕಿ ಎಲ್ಲರಿಗೆ ಜಡ್ಜ್ ಮಾಡ್ತೀವಿ. ಯಾರಿಗೂ ಜಡ್ಜ್ ಮಾಡಬೇಡಿ.